ನಾವು ಇಂದು ಬಳಸುತ್ತಿರುವ ಕೆರೆಗಳು ಅತ್ಯಮೂಲ್ಯವಾದ ಆಸ್ತಿ. ಭವಿಷ್ಯದ ಪೀಳಿಗೆಗೆ ಕೆರೆ ಕಟ್ಟೆಗಳನ್ನು ಉಳಿಸಿ ಅಭಿವೃದ್ಧಿಪಡಿಸಲು ಎಲ್ಲರ ಸಹಕಾರ ಮುಖ್ಯವೆಂದು ತಹಶೀಲ್ದಾರ್ ಮಮತಾ ಎಂ ಮನವಿ ಮಾಡಿದರು. ಬೇಲೂರು ಸಮೀಪದ ತಗರೆ ಗ್ರಾಮದ ಚೌಡನಹಳ್ಳಿ ಗ್ರಾಮದ ದೊಡ್ಡಕೆರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಹೂಳೆತ್ತುವ ಕಾಮಗಾರಿ ಪೂರ್ಣವಾಗಿರುವುದನ್ನು ವೀಕ್ಷಣೆ ಮಾಡಿ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿಯಲ್ಲಿ ಕೆರೆಗಳನ್ನು ಪುನಶ್ಚೇತನಗೊಳಿಸಿದೆ. ಈ ಕೆರೆ ಜನರ ಅನುಕೂಲಕ್ಕಾಗಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು 1 ತಿಂಗಳೊಳಗೆ ಪೂರ್ಣಗೊಳಿಸಲಾಗಿದ್ದು, ಜನರು ಇದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು. ಪ್ರಕೃತಿಯು ನಮಗೆ ಹಲವಾರು ಉಪಯೋಗಗಳನ್ನು ನೀಡಿದೆ. ಆದರೆ ನಾವುಗಳು ಪ್ರಕೃತಿಯನ್ನು ನಾಶಪಡಿಸಲು ಮುಂದಾಗಿರುವುದು ನಿಜಕ್ಕೂ ವಿಪರ್ಯಾಸ. ಆದ್ದರಿಂದ ಮುಂದಿನ ಪೀಳಿಗೆಗೆ ಕೆರೆ ಕಟ್ಟೆಗಳು ಉಳಿದಾಗ ಮಾತ್ರ ಉತ್ತಮ ಜೀವನ ನಡೆಸಲು ಸಾಧ್ಯ. ತಾಲೂಕಿನಲ್ಲಿ ಎಲ್ಲಿ ಕೆರೆಗಳು ಅಭಿವೃದ್ಧಿಯಾಗಿಲ್ಲ ಅವುಗಳನ್ನು ಅಭಿವೃದ್ಧಿಗೊಳಿಸಲಾಗುವುದು. ಯಾರೇ ಕೆರೆ ಒತ್ತುವರಿ ಮಾಡಿರುವುದು ಕಂಡುಬಂದರೂ ತೆರವುಗೊಳಿಸಿ ಕೆರೆಗಳನ್ನು ಉಳಿಸಲಾಗುವುದು ಎಂದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿಯ ಸದಸ್ಯ ಭೋಗಮಲ್ಲೇಶ್ ಮಾತನಾಡಿ, ಗ್ರಾಮದಲ್ಲಿ ಕೆರೆ ಪುನಶ್ಚೇತನಗೊಳಿಸಿರುವುದರಿಂದ ಇಲ್ಲಿನ ರೈತರಿಗೆ ಜಾನುವಾರುಗಳಿಗೆ ತುಂಬಾ ಅನುಕೂಲವಾಗಲಿದೆ. ಸರ್ಕಾರ ಇಂತಹ ಕೆರೆ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚ ಮಾಡಿದರೂ ಇಷ್ಟೊಂದು ಅಚ್ಚುಕಟ್ಟಾಗಿ ಸ್ವಚ್ಛ ಮಾಡಲು ಸಾಧ್ಯವಿಲ್ಲ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಊರು ನಮ್ಮ ಕೆರೆ ಕಾರ್ಯಕ್ರಮದ ಅಡಿ ಕೇವಲ 25 ದಿನಗಳಲ್ಲಿ ಅಂದಾಜು 7.5 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಳಿಸಿದ್ದು ಶ್ಲಾಘನೀಯ ಎಂದು ಹರ್ಷ ವ್ಯಕ್ತಪಡಿಸಿದರು. ಅಲ್ಲದೆ ಅವರು ಕೆರೆಗಳನ್ನು ಅಭಿವೃದ್ಧಿಪಡಿಸಿ ಹೋಗಿರುವುದು ನಮ್ಮೆಲ್ಲರ ಅನುಕೂಲಕ್ಕಾಗಿ ಪ್ರತಿಯೊಬ್ಬ ಗ್ರಾಮದ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದರ ಜೊತೆಗೆ ಕೆರೆಯನ್ನು ಉಳಿಸುವಂತಹ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ನಂತರ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕ ಚಂದ್ರಶೇಖರ್, ನಾವು ಮೊದಲಿಗೆ ಈ ಕೆರೆಗೆ ಬಂದು ಗಮನಿಸಿದಾಗ ಸಂಪೂರ್ಣವಾಗಿ ಕೆರೆ ಮಣ್ಣಿನಿಂದ ತುಂಬಿ ಹೋಗಿತ್ತು. ನಂತರ ಗ್ರಾಮಸ್ಥರ ಹಾಗೂ ರೈತರ ಸಹಕಾರದಿಂದ ಕೇವಲ 25 ದಿನಗಳಲ್ಲಿ ಸುಮಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೆಚ್ಚ 5 ಲಕ್ಷ ಹಾಗೂ ಸುಮಾರು 7,000ದಷ್ಟು ಮಣ್ಣನ್ನು ರೈತರು ಪಡೆದುಕೊಂಡ ಹಿನ್ನೆಲೆಯಲ್ಲಿ ಸುಮಾರು 2.50 ಲಕ್ಷ ಹಣ ಬಂದು ಒಟ್ಟು 7.5 ಲಕ್ಷ ವೆಚ್ಚದಲ್ಲಿ ಉತ್ತಮವಾದಂತಹ ಕೆರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಇದರಿಂದ ಸುಮಾರು 100 ಎಕರೆ ಭೂಮಿಯ ಪ್ರದೇಶದ ರೈತರಿಗೆ ಅನುಕೂಲವಾಗಿರುವುದರಿಂದ ಕೆರೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಮನವಿ ಮಾಡಿದರು. ಎಲ್ಲರಿಗೂ ನಾವು ಪ್ರಕೃತಿಯ ಮಡಿಲಲ್ಲಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ, ಮನಸ್ಸಿಗೆ ಆಹ್ಲಾದ ಉಂಟು ಮಾಡುತ್ತೆ. ಈಗಾಗಲೇ ನಮಗೆ ಎಲ್ಲ ತಿಳಿದಿರೋ ಹಾಗೆ ಹಲವಾರು ಕಡೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲಿ ಕೆರೆಗಳು ಅಭಿವೃದ್ಧಿ ಆಗಿಲ್ಲ, ಒತ್ತುವರಿ ಆಗಿದೆ, ಅದನ್ನು ತಾಲೂಕು ಆಡಳಿತದ ಜೊತೆಗೆ ಸಂಬಂಧಪಟ್ಟಂತಹ ತಾಲೂಕು ಆಡಳಿತದ ಜೊತೆಗೆ ಅವ್ರ ಜೊತೆ ಕೈಗೂಡಿಸ್ಕೊಂಡು ಒತ್ತುವರಿ ತೆರವು ಮಾಡಿಸ್ಕೊಂಡು ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಸಂಘ ಸಂಸ್ಥೆಯವರು. ಅವ್ರಿಗೆ ವಿಶೇಷವಾಗಿ ನಾನು ಸ್ವಾಮಿಯ ಆಶೀರ್ವಾದ ಕೇಳ್ತಾ ಜೊತೆಗೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಕರಗಡ ಮತ್ತು ಚೌಡನಹಳ್ಳಿ ಕೆರೆನ ಅಭಿವೃದ್ಧಿ ಮಾಡಿದ್ದಾರೆ. ಕರಗಡ ಕೆರೆಯಲ್ಲಿ ಈಗಾಗಲೇ ಅದು ಮುಖ್ಯ ರಸ್ತೆಯಲ್ಲಿರೋದ್ರಿಂದ ಜನಗಳಿಗೆ ತುಂಬ ನೋಡೋದಕ್ಕೆ ತುಂಬ ಕೂಡ ಖುಷಿಯಾಗುತ್ತೆ. ಹಾಗೆ ಚೌಡನಹಳ್ಳಿ ಕೆರೆ ಸುಮಾರು ಒಂದು 20-25 ದಿನದ ಹಿಂದೆ ನಾನು ಬಂದಿದ್ದೆ ಇದೇ ಸ್ಪಾಟ್ ವಿಸಿಟ್ ಮಾಡೋದಕ್ಕೆ. ಬಟ್ ಆವಾಗ ಕೆರೆ ನಾವು ನೋಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ನಾವು ನೋಡ್ತಾ ಇದ್ದೀವಿ. ಸೊ ಆ ವ್ಯತ್ಯಾಸ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವೆಲ್ಲ ರೈತರಲ್ಲಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಪ್ರಕೃತಿ ಉಳಿಸಿ, ಕೆರೆಗಳನ್ನು ಉಳಿಸಿ. ಕೆರೆಗಳು ಮತ್ತು ಕೆರೆಗಳು ಉಳಿದ್ರೆ ಮಾತ್ರ ನಾವುಗಳು ಕೂಡ ಅಥವಾ ಪ್ರಾಣಿ ಪಕ್ಷಿಗಳು ಅಥವಾ ದನ ಕರುಗಳು ಉಳಿಯೋದಕ್ಕೆ ಸಾಧ್ಯ ಅಂತ ನಾವು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ರೈತ ಸಂಘದ ಮುಖಂಡರು ಭೋಗಮಲ್ಲೇಶ್ ಅವರು ಕೂಡ ಇದೇ ಊರಿನವರು. ಅವರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಏಕೆ ಸಹಕಾರ ಕೊಡ್ತಾರೆ ರೈತ ಸಂಘದ ಮುಖಂಡರಾಗಿ, ಹಾಗೆ ಎಲ್ಲ ರೈತರು ಕೂಡ ನಮಗೆ ಸಹಕಾರ ಕೊಟ್ಟರೆ ಈ ಥರ ಕೆರೆಗಳನ್ನು ಅಭಿವೃದ್ಧಿ ಮಾಡಿಸ್ಬೋದು, ಜೊತೆಗೆ ಒತ್ತುವರಿನ ತೆರವು ಮಾಡಿಸಿ ಉಳಿಸ್ಬೋದು. ಆ ಕೆರೆಗಳು ಉಳಿಯೋದು ನಮ್ಗಳಿಗೋಸ್ಕರನ, ಸಾರ್ವಜನಿಕರಿಗೋಸ್ಕರನೇ ಉಳಿತಾಯ ಆಗಬೇಕು ಅಂತ ನಾನು ಎಲ್ಲ ರೈತರ ಹತ್ರ ಮತ್ತು ಸಾರ್ವಜನಿಕರ ಹತ್ರ ಕೇಳ್ಕೊಳ್ತೀನಿ. ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸ್ಸರಿಸಿ ಸ್ಮರಿಸುತ್ತಾ ಕ್ಷೇತ್ರದ ಪೂಜ್ಯ ಕಾವಲರಾಜು ಮಾತೃಶ್ರಮನವರು ವಂದಿಸ್ತಾ, ಇವತ್ತು ವಿಶೇಷವಾಗಿ ಬೇಲೂರು ತಾಲೂಕಿನ ನಮ್ಮ ಚೌಡನಹಳ್ಳಿ ಕೆರೆಗೆ ನಮ್ಮ ತಾಲೂಕಿನ ದಂಡಾಧಿಕಾರಿಯಾದಂಥ ತಹಶೀಲ್ದಾರ್ ಆದಂಥ ಶ್ರೀಮತಿ ಮಮತಾ ಮೇಡಮ್ ಅವರು ನಮ್ಮ ಕೆರೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಮಾನ್ಯರು ಮುಂದಕ್ಕೆ ಈ ಕೆರೆ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚೌಡನಹಳ್ಳಿ ಕೆರೆಯ ಕಾಮಗಾರಿ ಸುಮಾರು 25 ದಿನದಲ್ಲಿ ನಡೆದಿದೆ. ಸುಮಾರು 450 ಗಂಟೆಗಳ ಕಾಲದಲ್ಲಿ ಇಲ್ಲಿ ಕಾಮಗಾರಿ ನಡೆದಿದೆ. ಸುಮಾರು 70 ರೈತರು ಈ ಹೂಳು ತೆಗೆದುಕೊಂಡು ಹೋಗತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಇವತ್ತು ಇಲ್ಲಿ ಪರಿಸರದ ಜನಗಳು, ರೈತರು ಹೆಚ್ಚಿನ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆರೆ ಸಮಿತಿಯವರು ಕೂಡ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ತೀರ್ಮಾನ ಮಾಡೋಣ ಬಿಡಿ ಎಂದು
ಅವಾಗಿಂದ ಶುರುವಾಯಿತು. ಆಮೇಲೆ ಕರಗಡದ ಕೆರೆನ ಫಸ್ಟ್ ಮಾಡ್ತಿದ್ರು. ಅದಾದಮೇಲೆ ಮೊದಲೇ ನೀರು ತುಂಬಿತ್ತು, ಭಾರಿ ನೀರು ಹಿಂಗೋಗೋದಿಲ್ಲ ಕೆರೆ ಇದು. ನೀರನ್ನು ಖಾಲಿ ಮಾಡಿ ಫೆಬ್ರವರಿ ತಿಂಗಳು ನೀರು ಖಾಲಿ ಮಾಡಿ ಏಪ್ರಿಲಲ್ಲಿ ಕಾಮಗಾರಿ ಶುರು ಮಾಡಿದ್ದು. ಒಂದು ಏನಪ್ಪ ಅಂದರೆ ಇವತ್ತು ಬದುಕಬೇಕು, ರೈತ ಬದುಕಬೇಕಾದ್ರೆ ಕೆರೆಗಳು ಇರಲೇಬೇಕು. ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ನೀರನ್ನ ಫಸ್ಟು ಗಾಳಿ ನೀರು ಎರಡು ಬೇಕೇ ಬೇಕು, ಆಮೇಲೆ ಆಹಾರ ನೋಡುತ್ತವೆ. ಹಾಗಾಗಿ ಇವತ್ತು ಒಳ್ಳೆ ಕೆಲಸ ಆಗಿದೆ. ಒಳ್ಳೆ ಕೆಲಸ ಅಂದರೆ ಇವತ್ತು ಸರ್ಕಾರದಿಂದ ಕಾಮಗಾರಿ ಹಾಕೋದು 25 ಲಕ್ಷ ಕೊಟ್ಟಿದ್ರೆ ಕಾಮಗಾರಿ ಆಗ್ತಿರಲಿಲ್ಲ. ಅಂಥದ್ದನ್ನು ಇಲ್ಲಿ ಏನು ಇದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯಿಂದ ಧರ್ಮಾಧಿಕಾರಿಗಳಿಂದ ಕೊಟ್ಟಂಥ ಅನುದಾನದಲ್ಲಿ ಇನ್ನೂ ಸ್ವಲ್ಪ ಹಣನ ಉಳಿಸಿ ಕಾಮಗಾರಿನ ಮುಗಿಸಿದ್ದಾರೆ. ಇನ್ನು ರೈತರು ಸ್ವಂತ ಮಣ್ಣನ್ನು ತಗೊಂಡೋಗಿದ್ದಾರೆ. ಅದು ಎಲ್ಲ ಸೇರಿ ಹೆಚ್ಚು 7 ಲಕ್ಷ ರೂಪಾಯಿ ಕಾಮಗಾರಿ ಪೂರ್ತಿ ಮುಗಿದಿದೆ. 5 ಲಕ್ಷ ಧರ್ಮಸ್ಥಳದ ಧರ್ಮಾಧಿಕಾರಿಯಿಂದ ಬಂದಿರೋದಂಥದ್ದು. ಇನ್ನು 2.5 ಲಕ್ಷ ಏನು ಟ್ರ್ಯಾಕ್ಟ್ರಿಗಳ ರೈತರು ಮಾಡ್ಕೊಂಡಿರೋಂಥದ್ದು. ಎರಡೂ ಕೂಡ 7 ಲಕ್ಷದಲ್ಲಿ ಇಷ್ಟು ಕಾಮಗಾರಿ ಆಗಿದೆ ಅಂದರೆ 25-30 ಲಕ್ಷ ಕೊಟ್ಟರು ಸರ್ಕಾರದವರು ಈ ಕಾಮಗಾರಿ ಮಾಡಲ್ಲ. ಹಾಗಾಗಿ ಇಂಥ ಅಭಿವೃದ್ಧಿ ಏನು ಮಾಡ್ತೀವಿ ಅಂತ ಬಂದಾಗ ಅದು ಸಹಕಾರ ಕೊಡ್ತಕ್ಕಂಥ ಮೊದಲನೇ ಧರ್ಮ ನಮ್ಮದು. ಹಳ್ಳಿಗಳಲ್ಲಿ ನಾವು ಮಾಡಲಿಲ್ಲ ಅಂದರೆ ಬೇರೆ ಯಾರೂ ಕೊಡಲ್ಲ. ಹಾಗಾಗಿ ಒಳ್ಳೆ ಕೆಲಸ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಿರ್ತಕ್ಕಂಥ ಶಕ್ತಿನ ಮಂಜಸ್ವಾಮಿ ಇವರೆಲ್ಲ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದ್ರ ಜೊತೆಗೆ ನಮ್ಮ ತಹಸೀಲ್ದಾರ್ ಮೇಡಮ್ ಬಂದಿದ್ದಾರೆ. ಅವರು ಕೂಡ ಆನೆಸ್ಟಾಗಿ ಕೆಲಸ ಮಾಡ್ತಿದ್ದಾರೆ, ನಾವು ನೋಡ್ತಲೇ ಇರ್ತೀವಿ. ಹೆಚ್ಚಿಗೆ